ನಿನ್ನೆ ಅಷ್ಟೇ ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ರಚನೆ ಆಗಿರುವಂಥ ಪ್ರಮಾಣ ವಚನ ಸಹ ಸ್ವೀಕಾರ ಆಗಿರುವಂಥದ್ದು. ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ನಿರೀಕ್ಷೆ ಇರುವಂಥ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿರುವಂಥದ್ದು. ಅದೇ ಲಿಸ್ಟ್ನಲ್ಲಿ ಈಗ ಹೊನ್ನಾಳಿ ಶಾಸಕರಾಗಿರುವಂತಹ ಡಿ.ಜೆ. ಶಾಂತನಗೌಡರು ಸಹ ಸಾಕಷ್ಟು ಒಂದು ಸಚಿವ ಆಕಾಂಕ್ಷಿಗಳಿದ್ದರು. ಸರ್, ತಾವು ಸಹ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರಿ, ತಮ್ಮ ಬೆಂಬಲ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು, ಕೈತಪ್ಪಿರುವಂಥ ಸರ್ ಏನು ಹೇಳ್ತೀರಾ? ಅದು ಆಸೆ ಇತ್ತಪ್ಪ, ಆಸೆ ಇದ್ದ ತಕ್ಷಣ ಈಡೇರಿಸೋಕ್ಕಾಗುತ್ತಾ ಪಕ್ಷ? ಅವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೋ ಅದಕ್ಕೆಲ್ಲರೂ ಬದ್ಧರಾಗಬೇಕಾಗುತ್ತೆ. ಆ ರೀತಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಹಾಗಾಗಿ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡ್ರೂ, ಪಕ್ಷದ ತೀರ್ಮಾನ ಒಪ್ಕೊಂಡ್ರು ನನಗೆ ಖಂಡಿತ ಯಾವುದೂ ಅಸಮಾಧಾನ ಇಲ್ಲ. ಜಿಲ್ಲೆ ಮಂತ್ರಿಗಳಾಗಿ ಎಸ್ ಮಲ್ಲಿಕಾರ್ಜುನ ಆಗಲಿ, ನಮ್ಮ ಬಸವಂತಪ್ಪ ಆಗಿರಲಿ, ಭಾಳ ಸಂತೋಷದ ವಿಷಯ ಅಂತ ನಾನು ಭಾಷೆಕೊಂಡೆ. ಅಲ್ಲ ಸರ್, ತಾವು ಬರುತ್ತೆ ಲಿಸ್ಟಲ್ಲಿ ಹೆಸರು ಬಂದೇ ಬರುತ್ತೆ ಅಂತ ಸಾಕಷ್ಟು ಒಂದು ಭರವಸೆ ಇತ್ತು. ಭರವಸೆ ಅಂದರೆ ನಿಮ್ಮ ಮಾಧ್ಯಮದಲ್ಲಿ ಭರವಸೆ ಭಾರಿ ಬಂತು, ಪೇಪರಲ್ಲಿ, ಮಾಧ್ಯಮದಲ್ಲಿ, ಟಿ ವಿಯಲ್ಲಿ ಬಂತು. ಅಲ್ಲ ಸರ್, ಈಗ ತಾವು 3 ಸಾರಿ ಗೆದ್ದಿರುವಂಥವ್ರು, ತಮ್ಮ ಕುಟುಂಬ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವಂಥದ್ದು, ಯಾಕೆ ನಿರ್ಲಕ್ಷ್ಯ ಮಾಡ್ತು ಪಕ್ಷ ಅಂತ? ಒಪ್ಪಿಗೆನಪ್ಪ, 3 ಪಟ್ಟಲ್ಲಿ 4 ಪಟ್ಟು ಗೆದ್ದರೆ ಸಿಕ್ಕಲ್ಲ, ಅದಕ್ಕೇನು ಹೇಳ್ತೀಯ? 5 ಪಟ್ಟು ಗೆದ್ದರೆ ಸಿಕ್ಕಲ್ಲ, ಅದಕ್ಕೇನು ಹೇಳ್ತೀರಿ? 7 ಪಟ್ಟು ಗೆದ್ದರೆ ಅದಕ್ಕೆ ಹೇಳ್ತೀರಿ? ಎಲ್ಲರಿಗೂ ಕೊಡೋಕ್ಕಾಗತ್ತೆ ಸರ್. ಒಂದು ಸರಿ ಆದರೂ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ನೋಡೋಣ ಅಂತ ಹೇಳ. ಮುಂದಿನ ನನಗೇನು ಪ್ರಾಯ ಐತಿ, ಆರೋಗ್ಯ ಐತಿ, ಆಯಸ್ಸು ಐತಿ, ನೋಡೋಣ, ಯೋಚನೆ ಮಾಡೋಣ. ಹೈಕಮಾಂಡ್ ಮೇಲೆ ತಮಗೇನು ಸಿಟ್ಟಿಲ್ಲ ಸರ್? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ 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 ಇಲ್ಲ ಸರ್. ಮತ್ತು ಒಂದು ಕಡೆಗೆ ನಿಮ್ಮ ಬೆಂಬಲಿಗರೆಲ್ಲ ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ, ಟೈರ್ ಸುಡ್ತಿದ್ದಾರೆ, ನೇರವಾಗಿ ಎಸ್ ಮಲ್ಲಿಕಾರ್ಜುನ ವಿರುದ್ಧನೇ ಘೋಷಣೆ ಕೂಗ್ತಿದ್ದಾರೆ. ನಾನು ಯಾವುದು ಮಾಡಬೇಡಿ ಅಂತ ಹೇಳಿ ಬಂದಾಗೂ ಸಹ ನೀವು ಹೇಳಿದ್ದೀಗ ನಾನು ನೋಡಿಲ್ಲ. ಈ ಒಂದು ಕಾರಣ ನೋಡ್ಕೊಂತ ಹೋಗ್ತಾನೆ, ಅಲ್ಲಿ ಫೋಟೋಗಳು ಸಿಗ್ತಾವೆ ನನಗೆ, ಅವರೆಲ್ಲ ಕರೆದು ಬುದ್ಧಿ ಹೇಳ್ತಾರೆ, ಆ ಥರ ಮಾಡೋಕೆ ಹೋಗಬೇಡಿ ಅಂತೇಳಿ. ಈಗ ನಿಮಗೆ ಸಚಿವ ಸ್ಥಾನ ತಪ್ಪಿಸೋಕ್ಕೆ ಕಾರಣ ಎಸ್ ಮಲ್ಲಿಕಾರ್ಜುನ ಅವರು ಅಂತ ಹೇಳ್ತಾರೆ. ಸದ್ಯ ಸುಳ್ಳು ಅಪ್ಪ. ಅವ್ರಿಗೇನು ಅಲ್ಲಿ ಅವ್ರು ಯಾಕೆ ತಪ್ಸಕ್ಕೆ ಹೋಗ್ತಾರೆ? ಹಾಂ, ಈ ಕೊಟ್ಟು ನನಗೆ ಕೊಡಪ್ಪ ಅಂತ ಕೇಳ್ತಾರನ್ನ, ಇನ್ನೊಬ್ರಿಗೆ ಕೊಡಬೇಡಪ್ಪ ಅಂತ ಹೇಳೋಕ್ಕಾಗುತ್ತೆ? ಯಾವ ರಾಜಕಾರಣಿ ಆಗಲಿ ಆ ಥರ ಏನಿಲ್ಲ. ನಾನು ಅವರು ಮಲ್ಲಿಕಾರ್ಜುನ ಬಗ್ಗೆನೂ ಅಪನಂಬಿಕೆನೂ ಇಲ್ಲ, ಅಸಮಾಧಾನ ಇಲ್ಲ. ಸರ್, ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಆರೋಪ ಮಾಡ್ತಿರುವಂಥದ್ದು ಸುಟಿಎಸ್ ಕೊಟ್ಟವ್ರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತೇಳಿ. ನೋಡಿರಿ, ಅದೆಲ್ಲ ಸುಳ್ಳು. ಜನ ಅಪಪ್ರಚಾರಕ್ಕೋಸ್ಕರ ಹೇಳ್ತಾರೆ. ನಮ್ಮ ಪಕ್ಷ ಮಾತಾಡೋದಾದ್ರೂ ಅಲ್ಲಿ ಬೇರೆ ಪಕ್ಷ ಇರ್ತಾರಲ್ಲ, ಅವ್ರು ಸೂಟ್ ಕೇಸ್ ಕೊಟ್ಟಿದ್ದಾರೆ, ಹಿಂಗೆ ಮಾತಾಡು ಅಂತ ಹೇಳ್ದಂಕಂಡ್ರೆ ಸೂಟ್ ಕೇಸ್ ತಪ್ಪು ತಿಳ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷ ಸೂಟ್ ಕೇಸ್ ಪಕ್ಷದಲ್ಲ, ಅಪಪ್ರಚಾರ ಅಷ್ಟೇ ಅದು. ಹಾಗಾದರೆ ಸೂಟ್ ಕೇಸ್ ಕೊಟ್ಟರೆ ಮಂತ್ರಿ ಹಾಗಾಗಿದ್ರೆ ಎಷ್ಟು ಜನ ಮಂತ್ರಿ ಆಗ್ಬೋದು ಲೆಕ್ಕ ಹಾಕು. ಲಿಸ್ಟ್ ನೋಡಿ ಹಂಗೆ ಯಾರು ಪ್ರಯತ್ನ ಮಾಡಿದರೆ ಅವ್ರು ಎಷ್ಟೆಷ್ಟು ಅವ್ರಿಗೆ ಸರ್, ಈಗ ನಿಗಮ ಮಂಡಳದ ಏನಾದರೂ ನಿರೀಕ್ಷೆ ಇದೆಯಾ ಸರ್ ತಮಗೆ? ನಿರೀಕ್ಷೆ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಭರವಸೆ ಐತಿ. ಎಲ್ಲೊಂದು ಕಡೆ ಹಂಗೆ ಸಚಿವ ಸ್ಥಾನ ಕೈ ತಪ್ಪಿದ ಮೇಲೆ ಹೈಕಮಾಂಡ್ ನಿಮಗೆ ಫೋನ್ ಮಾಡಿ ಭರವಸೆ ಕೊಟ್ಟಿರಲ್ಲ? ಆ ಥರ ನನಗಂತೂ ಫೋನ್ ಮಾಡಿಲ್ಲ. ಮಾಡಿದೆವ್ರು ನನಗೆ ಭರವಸೆ ಐತಿ. ಸರ್, ಒಂದು ವೇಳೆ ನಿಗಮ ಮಂಡಳಿ ಸಿಗದೇ ಇದ್ದರೆ ಕೊಡ್ತಾರೆ ಅಂತ ಹೇಳ್ತಾರೆ, ಸಿಗದೇ ಇದ್ದು ಸಂತೋಷನೇ. ಅದೇ ನಮ್ಮ ಪ್ರಾರ್ಥನೆ, ಕೋಟಿಗೆ ಕ್ಷೇತ್ರಕ್ಕೆ ಆಸ್ತಿಗೆ ಕೊಡದೇವ್ರು ಸಂತೋಷ. ನಾನು ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ದಾನೆ, ಮುಂದಿರ್ತಾನೆ. ಏನಿದಿಷ್ಟು ಹೊನ್ನಾಳಿ ಶಾಸಕರು ಅಂತ ಡಿ.ಜೆ. ಶಾಂತನಗೌಡರು ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.